ವರ್ಷಕ್ಕೊಂದ್ಸತಿ ಹ್ಯಾಪಿ ವಿಮೆನ್ಸ್ ಡೇ ಅಂತ ಟೆಕ್ಸ್ಟ್ ಮಾಡಿ, ಕಾಲ್ ಮಾಡಿ ವಿಶ್ ಮಾಡ್ತಾರೆ ಅಷ್ಟೇ. ಇದನ್ನೆಲ್ಲ ಕೇಳಿದಾಗ ಸ್ವಲ್ಪ ಖುಷಿ ಆಗುತ್ತೆ ಬಿಟ್ಟರೆ ರಿಯಾಲಿಟಿಯಲ್ಲಿ ಏನೂ ಚೇಂಜ್ ಆಗಲ್ಲ. ಯಾಕಂದರೆ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗಲೇಬೇಕು, ಅಡುಗೆ ಮಾಡೋರು ಅಡುಗೆ ಮಾಡಲೇಬೇಕು, ಮಕ್ಕಳು ನೋಡ್ಕೊಳ್ಳೋರು ಮಕ್ಕಳನ್ನ ನೋಡ್ಕೊಳ್ಲೇಬೇಕು. ಸೊ ಎನಿವೇ, ಹ್ಯಾಪಿ ವಿಮೆನ್ಸ್ ಡೇ ಟು ಎವ್ರಿಬಡಿ ಔಟ್ ದೇರ್. ಎಲ್ಲರಿಗೂ ನನ್ನ ವ್ಲಾಗಿಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ, ವಿಮೆನ್ಸ್ ಡೇ ಸ್ಪೆಷಲ್ಗೋಸ್ಕರ. ಸೊ ಮುಂಚೆ ಎಲ್ಲ ನಾನು ಲೈಫ್ ಹೀಗಿರುತ್ತೆ ಹಾಗಿರುತ್ತೆ ಅಂತ ತುಂಬಾ ಕನಸು ಕಾಣ್ತಾ ಇದ್ದೆ. ಆ್ಯಂಡ್ ಇವಾಗ ಆ ಎಲ್ಲ ಕನಸುಗಳು ಒಂದೊಂದಾಗೆ ನನಸಾಗ್ತಾ ಇದೆ. ಸೊ ನನಗೆ ತುಂಬಾ ಖುಷಿಯಾಗಿದೆ ಆ್ಯಂಡ್ ಲೈಫ್ ಈಸ್ ಗೋಯಿಂಗ್ ವೆರಿ ವೆಲ್ ಅಂತಲೇ ಹೇಳ್ಬೋದು. ವಿಮೆನ್ಸ್ ಡೇ ಅಂತ ಹೇಳಿದ ತಕ್ಷಣ ನಾವೆಲ್ಲ ಕಡೆ ನೋಡ್ತೀವಿ, ಯಾವುದೇ ಮಾಲಲ್ಲಾಗಲಿ ಯಾವುದೇ ಸ್ಟೋರ್ಸಲ್ಲಾಗಲಿ ವಿಮೆನ್ಸ್ ಡೇಗೆ ಅಲ್ಲಿ ಇಲ್ಲಿ ತುಂಬಾ ಆಫರ್ ಇರುತ್ತೆ. ವೆರಿ ರೀಸೆಂಟ್ಲಿ ಫ್ರಮ್ ಪಾಸ್ಟ್ 1 ಮಂತ್ ನನ್ನ ಈವೆಂಟ್ಸು, ಶೂಟ್ಸು, ಟ್ರಾವೆಲ್ ಅಂತ ಸಿಕ್ಕಾಪಟ್ಟೆ ಕೆಲಸ ಆಯಿತು. ಸೊ ನನಗೆ ನಾನು ಪರ್ಸ್ನಲಿ ಕೇರ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗೋಗಿತ್ತು. ಸೊ ನನ್ನ ಹೇರ್ ನೋಡ್ತಾ ಇದ್ದೀರಾ, ತುಂಬಾ ಫ್ರಿಝಿ ಆಗಿದೆ ಆ್ಯಂಡ್ ತುಂಬಾ ಡ್ರೈ ಇದೆ. ಬಿಕಾಸ್ ನಿಮಗೆ ಗೊತ್ತು, ಶೂಟ್ಸ್ ಅಂತ ಬಂದಾಗ ಸ್ಟೈಲಿಂಗ್ ತುಂಬಾ ನಮ್ಮ ಹೇರ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡಿದೆ ಇವತ್ತು ಹೇರ್ ಕೇರಿಗೆ ಹೋಗೋಣ ಅಂತ. ಪ್ರತಿ ಸತಿ ನಾನು ಈ ಜಾಗಕ್ಕೆ ಹೇರ್ ಕೇರ್ಗೆ ಹೋಗೋದು ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದ ರಿಸಲ್ಟ್ಸ್ ಹ್ಯಾವ್ ಗಾಟ್ ಹಿಯರ್. ಸೊ ನಾನು ಹೊರಟೆ ಗ್ಲ್ಯಾಮ್ ರೂಮ್ಗೆ. ಸೊ ಇಲ್ಲಿ ಎಕ್ಸ್ಪರ್ಟ್ಸ್ ನನ್ನ ಹೇರ್ನೆಲ್ಲ ಚೆಕ್ ಮಾಡಿ ದೇ ಡಿಸೈಡೆಡ್ ದಟ್ ಐ ಹ್ಯಾವ್ ಟು ಗೆಟ್ ಪ್ರೋಟೀನ್ ಟ್ರೀಟ್ಮೆಂಟ್ ಅಂತ. ಸೊ ಐ ಡಿಸೈಡೆಡ್ ಟು ಗೆಟ್ ನ್ಯಾನೋಪ್ಲಾಸ್ಟಿಯಾ. ಸೊ ಈ ಪ್ರೊಸೀಜರ್ ಅರೌಂಡ್ 2 hours ತಗೊಳುತ್ತೆ. ಹೇರ್ ವಾಶ್ ಎಲ್ಲ ಆದಮೇಲೆ ಅವ್ರ ಪ್ರಾಡಕ್ಟ್ನ ಅಪ್ಲೈ ಮಾಡಿ ಅರೌಂಡ್ ಒಂದು 35 minutes ಅದನ್ನು ಬಿಡ್ತಾರೆ. ಸೊ ಆಫ್ಟರ್ ಐರನಿಂಗ್ ಐ ಥಿಂಕ್ ದೇಲ್ ಅಗೇನ್ ವಾಶ್. ಅದಾದಮೇಲೆ ಒಂದು ಒಳ್ಳೆ ಮಸಾಜ್ ಸಿಕ್ತು. ಸೊ ವೆನ್ ಐ ವಾಸ್ ಟಾಕಿಂಗ್ ಟು ಹಿಮ್, ಹಿ ಗೇವ್ ಮಿ ವೆರಿ ಗುಡ್ ಹೇರ್ ಕೇರ್ ಟ್ರೀಟ್ಮೆಂಟ್ಸ್. ಹಾಗೆ ಅವ್ರ ಇಯರಿಂಗ್ ನೋಡಿದೆ, ತುಂಬಾ ಸ್ಟೈಲಿಶ್ ಆಗಿ ಅನಿಸ್ತು. ವಿಡಿಯೋ ತೊಗೋಬೇಕಾದ್ರೆ ತುಂಬ ನಾಚ್ಕೊಳ್ತಾ ಇದ್ರು. ಎನಿವೇ, ದಿಸ್ ವಾಸ್ ಮೈ ಔಟ್ಪುಟ್. ಸೊ ಹೇರ್ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿಂಗ್ ಆಗಿದೆ. ಯು ಆಲ್ಸೋ ಕ್ಯಾನ್ ಸಿ ದಿಸ್. ವಾಪಸ್ ಮನೆಗೆ ಬರೋಷ್ಟರಲ್ಲಿ ಸಂಜೆ ಆಗೋಗ್ಬಿಟ್ಟಿತ್ತು. ಸೊ ವಾಪಸ್ ಮನೆಗೆ ಬಂದಮೇಲೆ ಬ್ಯಾಂಗ್ಳೂರ್ ವ್ಯೂನ ಎಂಜಾಯ್ ಮಾಡ್ಕೊಳ್ತಾ ಸಿನಿಮಾ ನೋಡ್ತಾ ಇದ್ದೆ. ಸೊ ಆಫ್ಟರ್ ವಾಚಿಂಗ್ ದಿಸ್ ಮೂವಿ ಡಿನ್ನರ್ ಆಯಿತು. ಡಿನ್ನರ್ ಆದಮೇಲೆ ಐ ವಾಸ್ ಲೈಕ್, ಲೆಟ್ ಮೀ ಗೋ ಆ್ಯಂಡ್ ಸ್ಲೀಪ್, ಐ ಆಮ್ ಎಕ್ಸಾಸ್ಟೆಡ್ ಅಂತ ಅಂದ್ಕೊಂಡೆ. ಬಟ್ ಅದೇನೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಮತ್ತೆ ಮೂವಿ ನೋಡ್ತಾ ಹಾಗೆ ಡೋಸ್ ಆಫ್ ಆದೆ. ಸೊ ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಲವ್ ಯು, ಟೇಕ್ ಕೇರ್, ಬೈ ಬಾಯ್.